ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇನ್ನೇನು ಯುಗಾದಿ ಹಬ್ಬ ಶುರು ಆಯಿತು. ಹೋಳಿಗೆ ಮಾಡಲೇಬೇಕು ಕಂಪಲ್ಸರಿಯಾಗಿ. ಹೋಳಿಗೆ ಮಾಡೋಕ್ಕೆ ಬರಲ್ಲಪ್ಪ ಅನ್ನೋರು ಈ ವಿಡಿಯೋ ನೋಡಿಕೊಂಡು ಪರ್ಫೆಕ್ಟ್ ಅಳತೆಯಲ್ಲಿ ಒಂದು ಒಬ್ಬಟ್ಟು ಕಿತ್ತೋಗ್ದಿರಂಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡ್ರೆ ಯಾವ ಒಬ್ಬಟ್ಟು ಹಾಳಾಗಲ್ಲ. ಹಾಗಾದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ಫಸ್ಟು ನಾನಿಲ್ಲಿ 3 ಕಪ್ಪು ಮೈದಾ ತೊಗೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಕಪ್ಪಲ್ಲಿ ನಾನು ಬೆಲ್ಲ, ಬೇಳೆ, ಕಾಯಿ ಎಲ್ಲ ಮೆಷರ್ಮೆಂಟ್ ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಈ 1 ಕಪ್ಪು ಮೆಷರ್ಮೆಂಟ್ ತೊಗೊಂಡು ಎಲ್ಲವೂ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಂದೇ ಅಳತೆಯಲ್ಲಿ ತೊಗೊಬೇಕು. ಅದು ಯಾವ ಅಳತೆ ತೊಗೋಬೇಕು ಅಂತ ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಎಲ್ಲವೂ ಕರೆಕ್ಟ್ ಡೀಟೇಲ್ಸಾಗೆ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸಾಫ್ಟಾಗೆ ಕಲಸಿಟ್ಕೊಂಡಿದ್ದೀನಿ. ತೀರಾ ಸಾಫ್ಟ್ ಮಾಡ್ಕೊಬೇಡಿ. ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಚೆನ್ನಾಗೆ ನಾದಬೇಕು. ಈ ಥರ ಕೌಂಟರ್ ಟಾಪ್ನ ಚೆನ್ನಾಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ನಾದಿ ಇದನ್ನು ಕನಕ ರೆಡಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ಮಧ್ಯ ಒಂದೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಸಿ ಇಡಿ. ತುಂಬ ಚೆನ್ನಾಗೆ ತುಂಬ ಸಾಫ್ಟಾಗೆ ಬರುತ್ತೆ ಒಬ್ಬಟ್ಟು. ನೋಡ್ತಾ ಇದ್ದೀರಲ್ಲ, ಈ ಥರ ಆದಮೇಲೆ ನಾನು ಎತ್ತಿಡ್ತಾಯಿದ್ದೀನಿ. ಮೇಲೆ ಯಾವುದೇ ಥರ ಎಣ್ಣೆ ಹಾಕ್ತಾಯಿಲ್ಲ, ಸುಮ್ಮನೆ ಹಂಗೆ ಮುಚ್ಚಿಡ್ತಾಯಿದ್ದೀನಿ. ಯಾಕಂದರೆ ನಾವು ಚೆನ್ನಾಗಿ ಎಣ್ಣೆ ಹಾಕಿ ನಾದಿರೋದ್ರಿಂದ. ಇವಾಗ ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ನೀರು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಈ ನೀರಿಂದ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಬೇಕು ಅಂದರೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಮೇಲ್ಗಡೆ ನೊರೆ ಬರ್ತಿರೋದನ್ನೆಲ್ಲ ಸೈಡಿಗೆ ತೆಗೆದಾಕೋಣ. ಚೆನ್ನಾಗಿ ಬೇಯಬೇಕು ಬೇಳೆ. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಅದೊಂಥರ ಚೆನ್ನಾಗಿರಲ್ಲ. ನೀವು ಒಬ್ಬಟ್ಟು ಮಾಡಬೇಕು ಅಂದರೆ ಈ ಥರ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಒಂದು ಬೇಳೆನ ಅಮ್ಕಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗೆ ಬೆಂದಿರಬೇಕು, ಎಲ್ಲೂ ಮಧ್ಯದಲ್ಲಿ ಗಂಟು ಸಿಗಬಾರ್ದು. ನೋಡ್ತಾ ಇದ್ದೀರಲ್ಲ, ಅಷ್ಟು ಸಾಫ್ಟಾಗೆ ಬೆಂದಿರಬೇಕು. ಇಷ್ಟು ಸಾಫ್ಟಾಗಿ ಬೆಂದಾದಮೇಲೆ ನಾನು ಇಲ್ಲಿ ಈ ಥರ ಸೋರಿಸೋದ್ರಲ್ಲಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಬೇಳೆ ಕಟ್ಟನ್ನ ಎತ್ತಿಟ್ಕೊಂಡು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಮಿಸ್ ಮಾಡಿದೆ ಆ ರೆಸಿಪಿನೂ ವಾಚ್ ಮಾಡಿ, ನಾಳೆಯಲ್ಲಿ ಬರುತ್ತೆ ಆ ರೆಸಿಪಿ. ಬೇಳೆನ ಎತ್ತಿಟ್ಕೊಂಡು ಇದರಲ್ಲಿ 1 ಸೌಟ್ ಆಗೋಷ್ಟು ಬೇಳೆನೂ ಎತ್ತಿಟ್ಕೊತೀನಿ ಒಬ್ಬಟ್ಟಿನ ಸಾಂಬಾರಿಗೆ. ಈ ಕಟ್ಟಲ್ಲಿ ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಳ್ಳೋಣ. ಬೇಕು ಅಂದರೆ ಮಕ್ಳುಗಳಿಗೆ ಸ್ವಲ್ಪ ಉಪ್ಪು ಹಾಕಿ ಒಂಚೂರು ತುಪ್ಪ ಹಾಕಿನೂ ತಿನ್ನಿಸ್ಬೋದು, ಎಳೆ ಮಕ್ಳುಗಳಿಗೆ. ಈ ಕಟ್ಟಲ್ಲಿ, ಬೇಳೆ ಕಟ್ಟಲ್ಲಿ ನೆಕ್ಸ್ಟು ನಾವು ಒಂದು ಚೂರು ನೀರು ಇರಬಾರ್ದು. ಆ ನೀರು ಇಲ್ಲದಿರೋ ಫುಲ್ಲು ಸೋರಿಸ್ಕೊಂಡು ಆದಮೇಲೆ ಬೇಳೆನ, ಅದೇ ನಾನು ಹೇಳ್ತಾ ಇದ್ನಲ್ಲ, ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಒಬ್ಬಟ್ಟಿನ ಸಾಂಬಾರಿಗೆ. ಇವಾಗ ಅಷ್ಟು ಬೇಳೆಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ. 2 ಕಪ್ ಆಗೋಷ್ಟು ತೆಂಗಿನಕಾಯಿ, 2 ಕಪ್ ಆಗೋಷ್ಟು ಬೇಳೆ, 1/4 ಕಪ್ ಆಗೋಷ್ಟು ಬೆಲ್ಲ. ಬೇಕು ಅಂದರೆ ತೆಂಗಿನಕಾಯಿ 2 ಕಪ್ ಹಾಕ್ಕೊಳ್ಳಿ, ಬೇಡ ಅಂದರೆ 1.5 ಕಪ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಏಲಕ್ಕಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. 5ರಿಂದ 10 ನಿಮಿಷ ಇದು ಬೆಲ್ಲ ಎಲ್ಲ ಕರಗುತ್ತೆ, ಅಲ್ಲಿಗಂಟ ಚೆನ್ನಾಗೆ ಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ಲಿ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಇದೊಂದು ಸ್ವಲ್ಪ ಲೂಸ್ ಆಗುತ್ತೆ. ಏನು ಗಾಬರಿ ಬೇಡ, ಅಯ್ಯೋ ಇದೇನು ತೆಳುವು ಆಗೋಯ್ತು ಅಂತ. ತೆಳು ಏನೂ ಆಗಲ್ಲ, ಇದು ಕರೆಕ್ಟು ಮೆಷರ್ಮೆಂಟು. ಬೆಲ್ಲ ಎಲ್ಲ ಕರಗದಾದ್ಮೇಲೆ ಈ ಥರ ಲೂಸ್ ಆಗುತ್ತೆ. ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನೀಟಾಗಿ 5ರಿಂದ 10 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಈಗ ನಾನು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೋಬೇಕಾದ್ರೆ ತಣ್ಣಗೆ ಇರಬೇಕು. ಬಿಸಿಲಾದರೆ ಮಿಕ್ಸಿನೂ ಹಾಳಾಗುತ್ತೆ, ಒಂಥರ ಇದು ಒಬ್ಬಟ್ಟು ಕೆಟ್ಟೋಗ್ಬಿಡತ್ತೆ. ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕಬೇಡಿ, ಹಂಗೆ ಗಟ್ಟಿಯಾಗಿ ರುಬ್ಕೊಡಿ. ಈ ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ತೆಳು ಆಗೋಲ್ಲ, ಕರೆಕ್ಟು ಮೆಷರ್ಮೆಂಟ್ ಬರುತ್ತೆ. ಇಲ್ಲ ಅಂದರೆ ನೀವು ಮೆಷರ್ಮೆಂಟ್ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಬೆಲ್ಲ ಜಾಸ್ತಿ ಆದರೆ ತುಂಬ ತೆಳು ಆಗುತ್ತೆ,
ಆಮೇಲೆ ಹೂರ್ಣ ಈ ಥರ ಗಟ್ಟಿ ಬರಲ್ಲ. ನೀವು ಆಮೇಲೆ ಕಡಲೆಪಪ್ಪು ಏನಾನ ಹಾಕಿ ರೆಡಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿಯಾಗೆ ಬಂದಿದೆ ಹೂರ್ಣ ಅಂತ. ತೆಳು ಏನೂ ಆಗಲ್ಲ, ಕರೆಕ್ಟಾಗೆ ಬರುತ್ತೆ. ನಾನು ಎಲ್ಲವೂ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರ, ಉಂಡೆ ಕಟ್ಟಿದ್ರೆ ಕಟ್ಟಾಗಿ ಬರಬೇಕಿದು, ಅಷ್ಟು ಕರೆಕ್ಟಾಗಿರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಕಡೆ ಕನಕನೂ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಉಬ್ಬಿದೆ ಅಂತ. ಮೇಲ್ಗಡೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಲ್ಲ ಚೆನ್ನಾಗೇ ಉಬ್ಬಿದೆ. ಇದನ್ನು ಒಬ್ಬಟ್ಟು ತಟ್ಕೊಳ್ಳೋದು. ಈಗ ಸ್ವಲ್ಪನೇ ಉಂಡೆ ತೊಗೊಂಡು ಈ ಕನಕನ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಹೂರ್ಣನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಮೇಲ್ಗಡೆ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಬರೋದನ್ನ ತೆಗೆದಾಕ್ಬಿಡ್ಬೇಕು. ಹಾಕಾದ್ಮೇಲೆ ನಾನು ಈ ಥರ ಒಬ್ಬಟ್ಟಿನ ಶೀಟ್ ಮೇಲೆ ತಟ್ಕೊತಾ ಇದ್ದೀನಿ. ಒಬ್ಬಟ್ಟಿನ ಶೀಟ್ ಇಲ್ಲ ಅಂತಂದರೆ ಎಣ್ಣೆ ಪೇಪರು, ಇಲ್ಲದೋದ್ರೆ ಒಬ್ಬಟ್ಟಿನ ಶೀಟ್ ಬರುತ್ತೆ, ಇಲ್ಲಾಂದರೆ ಎಣ್ಣೆ ಪೇಪರ್ ಮೇಲೆ ತಟ್ಕೊಬೋದು. ಎಷ್ಟು ತೆಳುಗೆ ಬೇಕಾದರೂ ತಟ್ಕೊಬೋದು, ಎಲ್ಲೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮೆಷರ್ಮೆಂಟಲ್ಲಿ ಒಂದ್ಸಲಿ ಮಾಡಿ ನೋಡಿ. ಈ ಕಡೆ ನಾನು ಹಂಚನ್ನು ಕಾಯಕ್ಕಿಟ್ಟಿದ್ದೆ. ಮೇಲ್ಗಡೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರೋ ಬೇಳೆ ಒಬ್ಬಟ್ಟು ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯುಗಾದಿ ಹಬ್ಬದಲ್ಲಿ ಈ ಮೆಷರ್ಮೆಂಟಲ್ಲಿ ಮಾಡಿ ಹೋಳಿಗೆ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಸಿಪಿನ ಟ್ರೈ ಮಾಡಿ, ಕಮೆಂಟ್ ಮಾಡೋದಂತೂ ಮಿಸ್ ಮಾಡದೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.